ಅವ್ರು ಕೇಳ್ತಾ ಇರೋದು ಒಂದು, ರಿಜಿಸ್ಟರ್ ಆಗದೆ ಇರುವಂತಹ ಸಂಘ ರಿಜಿಸ್ಟರ್ ಆಗಿದ್ರೆ ಡಾಕ್ಯುಮೆಂಟ್ಸ್ ಅನ್ನ ತಂದು ತೋರಿಸಿ, ನಾವು ಯಾವುದೇ ರೀತಿಯ ನಿರ್ಬಂಧ ಅದಕ್ಕೆ ಹೇರಲ್ಲ ಅಂತ. ಹಂಗಂತ ಮಾತ್ರಕ್ಕೆ RSS ರಿಜಿಸ್ಟರ್ ಆಗೇ ಇಲ್ವಾ ಅಂದ್ರೆ ಆಗೇ ಇಲ್ಲ ಆಬ್ವಿಯಸ್ಲಿ. ಯಾಕಂದ್ರೆ RSS ಕ್ಲೇಮ್ ಮಾಡ್ತಾ ಇರೋದು ಬಾಡಿ ಆಫ್ ಇಂಡಿವಿಜುವಲ್ಸ್, ಒಂದು ಉದ್ದೇಶಕ್ಕೆ ರಚನೆ ಆಗಿರುವಂತಹ ಜನರ ಗುಂಪು ಅನ್ನೋದನ್ನ ತನ್ನನ್ನ ತಾನು ಪದೇ ಪದೇ ಹೇಳ್ಕೊಳ್ತಾ ಬರ್ತಾ ಇದೆ RSS. ಈಗ ತಾನೇ ಹೇಳ್ತಾ ಇದ್ರಲ್ಲ ಯಾರೋ, ಮೂರ್ ಬಾರಿ RSS ಬ್ಯಾನ್ ಆಗಿದೆ ದೇಶದಲ್ಲಿ, ಬಟ್ ಅದನ್ನ ರಾಜ್ಯ ಸರ್ಕಾರ ಮಾಡಿದ್ದಲ್ಲ, ಬದಲಾಗಿ ಕೇಂದ್ರ ಸರ್ಕಾರ ಮಾಡಿರೋದು ಅಂತ ಆಗ್ಲೇ ನಾನು ಕ್ಲಾರಿಟಿ ಕೊಟ್ಬಿಟ್ಟೆ. ಅದ್ರ ಜೊತೆಗೆ ಈಗ ಪ್ರಶ್ನೆ ಇರೋದು RSSಗೆ ಹಂಗಾದ್ರೆ ರಿಜಿಸ್ಟರ್ ಆಗಿಲ್ಲ ಅಂತ ಅಂದ ಮೇಲೆ ಫಂಡಿಂಗ್ ಎಲ್ಲಿಂದ, ದುಡ್ಡು ಎಲ್ಲಿಂದ ತರ್ತಿದ್ದೀರಿ, ಅದ್ರ ಬಗ್ಗೆ ಜನಕ್ಕೆ ಲೆಕ್ಕ ಕೊಡ್ಬೇಕಲ್ವಾ, ಯಾಕೆ ಕೊಡ್ತಾ ಇಲ್ಲ ನೀವು ಅನ್ನೋದು ಪ್ರಶ್ನೆ. RSSಗೆ ಫಂಡಿಂಗ್ ಎಲ್ಲಿದೆ ಅನ್ನೋದ್ರ ಜೊತೆಗೆ RSS ಅಡಿಯಲ್ಲಿ ಹಲವು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಹೋಗುತ್ತೆ. ಪ್ರಮುಖವಾಗಿ ರಾಷ್ಟ್ರೀಯ ಸೇವಾ ಭಾರತಿ ನೋಂದಾಯಿತ ಸಂಘ ಸಂಸ್ಥೆ ಅದು. ಇದರ ಅಡಿ 800ಕ್ಕೂ ಅಧಿಕ ಟ್ರಸ್ಟ್ಗಳು ಬರುತ್ತಂತೆ. ಅದೆಲ್ಲವೂ ಕೂಡ ಲೀಗಲಿ ಕೆಲಸ ಮಾಡ್ತಾ ಇದೆ. ABVP ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಒಂದು ಸಂಘ ಸಂಸ್ಥೆ, ಅದು ಕೂಡ RSS ಅಡಿಯಲ್ಲೇ ಕೆಲಸ ಮಾಡ್ತಾ ಇದೆ. ಬಟ್ ಅದು ಕೂಡ ರಿಜಿಸ್ಟರ್ ಆಗಿದೆ 1860ರ ಕಾಯ್ದೆ ಅಡಿಯಲ್ಲಿ ತಾನು ರಿಜಿಸ್ಟರ್ ಮಾಡಿಕೊಂಡೆ ಕೆಲಸ ಮಾಡ್ತಾ ಇದೆ. ಭಾರತೀಯ ಮಜ್ದೂರ್ ಸಂಘ, ರೈತರಿಗೆ ಸಂಬಂಧಪಟ್ಟಂತಹ ಒಂದು ಸಂಘ ಸಂಸ್ಥೆ ಕೂಡ ಕೆಲಸ ಮಾಡ್ತಾ ಇದೆ, ಅದು ಕೂಡ ರಿಜಿಸ್ಟರ್ ಆಗಿದೆ. ಇವೆಲ್ಲವೂ ಕೂಡ RSS ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಮುಖ ಸಂಘ ಸಂಸ್ಥೆಗಳಾದ್ರೂ ಕೂಡ ಪೇಪರ್ ಅಲ್ಲಿ ಎಲ್ಲೂ ಕೂಡ RSSಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಇವ್ರು ಯಾರು ಕೂಡ ತೋರಿಸಿಲ್ಲ. ಅದು ಲೀಗಲಿ ಕೂಡ ಪ್ರೂವ್ ಆಗಲಿಲ್ಲ. ಬಟ್ ಹಿಂಗಂದ ಮಾತ್ರಕ್ಕೆ ಇದನ್ನ ಬ್ಯಾನ್ ಮಾಡಬಹುದಲ್ವಾ ರಾಜ್ಯ ಸರ್ಕಾರ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. UAPA ಆಕ್ಟ್ ಅಡಿಯಲ್ಲಿ ಬ್ಯಾನ್ ಮಾಡುವಂತಹ ಹಕ್ಕಿದೆಯಾ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಹಕ್ಕಿದೆ, ಬಟ್ ರಾಜ್ಯ ಸರ್ಕಾರಕ್ಕಲ್ಲ, ಬದಲಾಗಿ ಕೇಂದ್ರ ಸರ್ಕಾರಕ್ಕೆ ಅಂತ ಇವರು ಪ್ರಸ್ತಾವನೆ ಕಳಿಸಬಹುದು. ಕೇಂದ್ರ ತನ್ನ ನಡೆಯನ್ನ ತಿಳಿಸಬಹುದು ಈ ವಿಚಾರದಲ್ಲಿ ಅಂತ. ಸೊ ಈ ಹಗ್ಗ ಜಗ್ಗಾಟಗಳು ರಾಜ್ಯದಲ್ಲಿ ಮುಂದುವರೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ಯಾಕಿಷ್ಟು ವೈಷಮ್ಯ, ಯಾಕಿಷ್ಟು ದ್ವೇಷ ಕಾರ್ತಿದ್ದಾರೆ ಈ ಗೃಹ ಸಚಿವರು ಅನ್ನೋದೇ ಪ್ರಶ್ನೆ. ಅದ್ರ ಬಗ್ಗೆನೇ ಇವತ್ತು ಚರ್ಚೆ ಆಗಬೇಕಾಗಿದೆ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ ಕಾರ್ಯಕ್ರಮಕ್ಕೆ. ಪ್ರಮುಖವಾಗಿ ಶಿವಸೇನೆ ವಕ್ತಾರರು ಆದಂತಹ ಭಾಸ್ಕರನ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೈ ಹಿಂದ್ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಆದಂತಹ ಅಯೂಬ್ ಖಾನ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ವಿಠಲ್ ಶೆಟ್ಟಿ ಸರ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭಾಸ್ಕರನ್ ಸರ್ ಇಂದ ಶುರು ಮಾಡ್ಬಿಡ್ತೀನಿ. ಯಾಕೋ ಗೃಹ ಸಚಿವರಿಗೆ RSS ಕಂಡ್ರೆ ಆಗಲ್ಲ ಅಂತ ಒಂಥರ ಭಯೋತ್ಪಾದಕರ ರೀತಿಯಲ್ಲಿ ಪ್ರವೋಕ್ ಮಾಡ್ತಾರೆ ಮತ್ತೆ ನೋಡ್ತಾರೆ ಅಂತ, ಯಾಕೆ ಹಿಂಗೆ ಅಂತ ನೋಡಿ. ಪ್ರಿಯಾಂಕ್ ಖರ್ಗೆ ಅಥವಾ ಅವರ ತಂದೆಯವರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಇರಬಹುದು, ಅಥವಾ ಮಣಿಶಂಕರ್ ಅಯ್ಯರ್ ಇರಬಹುದು, ಶಶಿ ತರೂರ್ ಇರಬಹುದು, ಆಮೇಲೆ ನಮ್ಮ ಈಗಿನ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಇರ್ಬೋದು. ಎಲ್ರಿಗೂ ಅದೊಂದು ಭ್ರಮೆ. RSSನ್ನ ಬೈದು ಬಿಟ್ರೆ, ಮೋದಿ ಅವರನ್ನ ದಿನ ಬೆಳಗಾದರೆ ಬೈದರೆ, ಅಮಿತ್ ಶಾನ್ ಬೈದರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಬೈದರೆ ಅದು ಜನ ಮನಸ್ಸಿಗೆ ತಗೊಂಡು ಅದು ನಮಗೆ ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಇವ್ರಿಗೊಂದು ದೊಡ್ಡದೊಂದು ಭ್ರಮೆ. ಈಗ ನೀವು ಗೃಹ ಸಚಿವಾಲಯವನ್ನು ಆಸೆಪಟ್ಟು ತಗೊಂಡಿದ್ದೀರಿ. ಗೃಹ ಸಚಿವಾಲಯದಲ್ಲಿ ಏನೇನು ಜವಾಬ್ದಾರಿಗಳು ಅದನ್ನು ಮೊದಲು ನೀವು ತಿಳ್ಕೊಳ್ಳಿ. ಮೊನ್ನೆ ನಿಮ್ಮ ಚಾನಲ್ನಿಂದನೇ ನನಗೆ ಫೋನಿನ ಕಾರ್ಯಕ್ರಮ ಬಂದಾಗ ಈ ವಿಚಾರವಾಗಿ ನಾನು ಹೇಳಿದೆ, ಕಾಂಗ್ರೆಸ್ಸಿನ ಅಧಿಕೃತವಾದಂಥ ವಕ್ತಾರರು ಇಲ್ಲಿದ್ದಾರೆ. ಬೆಳಗಾವಿ, ಮಂಗಳೂರು, ಉಡುಪಿ, ಹುಬ್ಳಿ, ಧಾರವಾಡ ಮತ್ತು ಬೆಂಗಳೂರು ಗ್ರಾಮಾಂತರ, ಇವಿಷ್ಟು ಕಡೆ 7500ಕ್ಕೂ ಹೆಚ್ಚು ಮಸಾಜ್ ಪಾರ್ಲರ್ಗಳಿವೆ. ಅಲ್ಲಿ ಏನೇನು ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ ಅನ್ನೋದನ್ನು ನಾನು ಈ ನೇರವಾದಂಥ ಕಾರ್ಯಕ್ರಮದಲ್ಲಿ ಹೇಳೋಕ್ಕಾಗಲ್ಲ, ಆದರೆ ನಮ್ಮೆಲ್ಲರಿಗೂ ಗೊತ್ತಿದೆ. ನೀವು ಹೆಣ್ಣುಮಕ್ಕಳಿಗೆ ಒಳ್ಳೆಯದು ಮಾಡಬೇಕು ಅಂದರೆ ಅವುಗಳನ್ನು ಮುಚ್ಚಿಸಿ. ತಿಂಗಳಿಗೆ 2 ಲಕ್ಷ 3 ಲಕ್ಷ ರೋಲ್ ಕಾಲ್ ತಗೊಂಡು ತಿಂದು ಕೊಬ್ಬಿದ್ದು ಈ ಪೊಲೀಸ್ನವರು ನೃತ್ಯ ಆಡ್ತಾರಲ್ಲ, ಅವ್ರನ್ನ ಮೊದಲು ಅವ್ರಿಗೆ ನೀವು ಕಡಿವಾಣ ಹಾಕಿ. ಆಮೇಲೆ ಕಳ್ಳರು, ಕಾಕರು, ರೌಡಿಗಳು ಇವ್ರನ್ನೆಲ್ಲ ನೀವು ಮಟ್ಟ ಹಾಕ್ರಿ. ಬಾಂಗ್ಲಾದೇಶಿ ವಲಸಿಗರು ಈಗ ಅಸ್ಸಾಂನಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ BJPಯಲ್ಲಿ ಎಲೆಕ್ಷನ್ ಗೆದ್ದ ಮೇಲೆ ಅರ್ಧ ಜನ, 40ರಿಂದ 50 ಲಕ್ಷ ಜನ ಬಾಂಗ್ಲಾದೇಶ್ ಕಡೆ ಹೋದರು. ಆದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮತ್ತು ತಮಿಳುನಾಡು ಕಡೆ ತುಂಬ ಜನ ಬರ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು ಎಲ್ಲರನ್ನು ಹಿಡಿದು ಪೊಲೀಸರು ಒಪ್ಪಿಸಿದ್ದಾರೆ. ನಿಮಗೇನಾದ್ರೆ ಯೋಗ್ಯತೆ, ಮಾನ ಮರ್ಯಾದೆ ಇದ್ರೆ ನೀವು ಅದ್ರ ಬಗ್ಗೆ ಮಾತಾಡಿ. ದಿನ ಬೆಳಗಾದ್ರೆ ಕಾಗೆ ಥರ ಕಾ ಕಾ ಕಾ, BJP ಕಾ ಕಾ, RSS ಕಾ ಕಾ. ಕಾಗೆನಾ ಇವರು? ಮನುಷ್ಯ ಅಲ್ವಾ? ನಾವು ಸಹಿಸ್ಕೊಳ್ತೀವಿ. ಆಮೇಲೆ ನಾವು ಏಕವಚನದಲ್ಲಿ ಹೋಗೋ ಬಾರೋ ಅಂತ ಮಾತಾಡೋಕ್ಕೆ ಶುರು ಮಾಡ್ತೀವಿ. ನಾವು ನೋಡಿ, ಕಾನೂನಲ್ಲಿ, ಸಾಂವಿಧಾನಿಕ ಮಾರ್ಗಗಳಲ್ಲಿ ನಂಬಿಕೆಯನ್ನು ಇಟ್ಟು ಜೀವನ ಮಾಡುವಂಥ ವ್ಯಕ್ತಿಗಳು ನಾವು.
ಏನು ನಿಮ್ಗೆ RSS ಬಿಟ್ಟು ನಿಮಗೆ ನೋಡಿ, ಈಗ ಕ್ರಾನಿಕಲಿ ಇಲ್ ಪೇಷಂಟ್ಸು, ಈ HIV ಪಾಸಿಟಿವ್ ಮತ್ತು ಕ್ಯಾನ್ಸರು ಮತ್ತು ಇನ್ನೇನಾದ್ರು ಕಾಯಿಲೆ ಬಂದಿರುತ್ತಲ್ಲ, ಅವ್ರಿಗೆ ಡಾಕ್ಟರ್ಗಳು ಹೇಳಿರ್ತಾರೆ ಇಂಥ ಸತ್ತೋಗ್ತೀಯ ಅಂತ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇಂಥದ್ದು ಟ್ಯಾಬ್ಲೆಟ್ಸ್ ತಗೋಬೇಕು. ಖರ್ಗೆ ಅವ್ರಿಗೆ ಹಂಗಾಗೋಗಿದೆ, ಮರಿ ಖರ್ಗೆ ಅವ್ರಿಗೆ. ಬೆಳಿಗ್ಗೆ ಆದರೆ RSS, ಮಧ್ಯಾಹ್ನ ಆದರೆ ಮೋದಿ, ಸಾಯಂಕಾಲ ಆದರೆ ಅಮಿತ್ ಶಾ, ರಾತ್ರಿ ಆದರೆ BJP. ನೀವು ಪೊಲಿಟಿಕಲಿ ನೀವು ಏನು ಕೆಲಸ ಮಾಡಬೇಕೋ ನಿಮ್ಮದು ಸ್ವರಾಜ್ಯ. ನೀವು ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲೆ ಯಾವ್ದಾರ ಸ್ಕ್ಯಾಮ್ ಇದ್ದರೆ, ಸ್ಕ್ಯಾಂಡಲ್ ಇದ್ದರೆ ನೀವು ಏನು ಬೇಕಾದ್ರೂ ಮಾಡಿ. ಕೇಂದ್ರ ಸರ್ಕಾರದ ವಿರುದ್ಧ ನೀವು ಧ್ವನಿ ಎತ್ತಿ. ಅದು ನಿಜ ಆಗಿದ್ದರೆ ಭಾರತೀಯನಾಗಿ ಒಬ್ಬ ಪಕ್ಷದ ವಕ್ತಾರನಾಗಿ ನಾನು ನಿಮ್ಮ ಜೊತೆ ಕೂಡಿಸ್ಕೊತೀನಿ, ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ. ದೀನ ಬೆಳಗಾದರೆ RSS, ದೀನ ಬೆಳಗಾದರೆ ಕೋಮುವಾದ, ದೀನ ಬೆಳಗಾದರೆ ಏನು ಹತ್ಯೆ ವಿರುದ್ಧ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ಜೈಲಿಗೆ ಕಳಿಸೋದು. ಮೊನ್ನೆ ಕಾರ್ಕಳದಲ್ಲಿ ಒಬ್ಬ ಕಾರ್ಯಕರ್ತನ ಮೇಲೆ FIR ಮಾಡಿದ್ದಾರೆ. ಆ ಕಾರ್ಯಕರ್ತ ಹಾಕಿರೋದು ಪೋಸ್ಟು ತಪ್ಪೋದು, ನಾನು ಹೇಳ್ತೀನಿ. ಆದರೆ ಜಾತಿ ನಿಂದನೆ ಅಂತ ಹಾಕ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಫ್ಯಾಮಿಲಿ ಬೌದ್ಧ ಧರ್ಮಕ್ಕೆ ಹೋದ ಮೇಲೆ ದಲಿತರ ಮೇಲೆ ಆಗುವಂಥ ಅನ್ಯಾಯದ ಪರವಾಗಿ ನೀವು ಕೇಸ್ ಹಾಕಕ್ಕೆ ಸಾಧ್ಯ? ನೋಡಿ, ಇದು ಭಾಳ ದಿವಸ ನಡೆಯೋದಿಲ್ಲ. ಮೀಸೆ ತಿರುವುದರೆಲ್ಲ ಮಣ್ಣಾಗಿ ಹೋಗಿದ್ದಾರೆ, ಅದನ್ನು ನಾವು ನೋಡಿದ್ದೀವಿ. ನೋಡಿ, ಕೈ ಮುಗಿದು ನಾನು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದ್ವೇಷದ ರಾಜಕೀಯವನ್ನು ಮಾಡೋದನ್ನ ಬಿಡಿ. ಗೃಹ ಸಚಿವಾಲಯದಲ್ಲಿ 1,40,00,000 ಜನ ಬೆಂಗಳೂರಿನಲ್ಲಿ ಮತ್ತು 7 ಕೋಟಿ ಜನ ಕರ್ನಾಟಕದಲ್ಲಿ ಇವ್ರ ಪರವಾಗಿ ಕೆಲಸ ಮಾಡೋದಕ್ಕೆ ಸಾವಿರಾರು ಕೆಲಸಗಳಿದೆ. ದಯವಿಟ್ಟು ಅದನ್ನು ಮಾಡಿ. RSS ಅನ್ನ ಬೈದು ಬಿಟ್ರೆ ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನಿ, ಇವ್ರನ್ನ ಮೋದಿಯನ್ನ ಬೈದು ಬಿಟ್ರೆ ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅನ್ನೋ ಭ್ರಮೆ ಅವರಲ್ಲಿದೆ. ಪ್ರಿಯಾಂಕ್ ಖರ್ಗೆ ಅವರಲ್ಲಿ. ದಯವಿಟ್ಟು ಅವ್ರದನ್ನ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಓಕೆ.